ಮುಂಚೆಯಿಂದಲೂ ಕೂಡ ಬೇರೆ ಬೇರೆ ದೇಶದವರು ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಉತ್ತಮ ನಾಯಕ ಅಂತ ಕರೀತಾ ಇದ್ದಾರೆ. ಎಲ್ಲೆಡೆ ಕೂಡ ಇಡೀ ಜಗತ್ತಿನಾದ್ಯಂತ ಏನು ಟೂರ್ ಮಾಡಿದ್ರು ಅಥವಾ ಸಂಚರಿಸಿ ಬಂದಂತಹ ಮೋದಿ ಎಲ್ಲರ ಮೇಲೂ ಕೂಡ ಒಂದು ಒಳ್ಳೆಯ ಛಬಿಯನ್ನ ಬಿಟ್ಟಿದ್ದಾರೆ ಅಥವಾ ಒಂದು ಉತ್ತಮ ಇಂಪ್ರೆಷನ್ ಅನ್ನೋದನ್ನ ಗಳಿಸ್ಕೊಂಡಿದ್ದಾರೆ. ಈಗ ಆ ನಿಟ್ಟಿನಲ್ಲಿ ಮುಂಚೆಯಿಂದನೂ ಕೂಡ ಉತ್ತಮ ಸ್ನೇಹಿತ ಅಂತ ಅನ್ಸ್ಕೊಂಡಿರುವಂತಹ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ರವರು ಕೂಡ ಇದೀಗ ಮತ್ತೆ ಮೋದಿ ಅವರನ್ನ ಗುಣಗಾನ ಮಾಡಿದ್ದಾರೆ. ಭಾರತದ ನಾಯಕ ಮೋದಿ ಅವರಿಂದ ಭಾರತ ಅಭಿವೃದ್ಧಿ ಹೊಂದುತ್ತಾ ಇದೆ. ಇದೇ ರೀತಿ ಅವರು ಇನ್ನು ಮುಂದುವರಿಬೇಕು, ಇದರಿಂದ ಭಾರತ ಇನ್ನಷ್ಟು ಅಭಿವೃದ್ಧಿ ಹೊಂದುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಮತ್ತೆ ಯಾವೆಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಪುಟಿನ್ ರವರು ಅನ್ನೋದನ್ನ ನೋಡೋಣ. ಭಾರತದ ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಶ್ಲಾಘಿಸುವುದರ ಜೊತೆಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಗುಣಗಾನ ಮಾಡಿದ್ದಾರೆ. ರಷ್ಯನ್ ವಿದ್ಯಾರ್ಥಿ ದಿನದ ಪ್ರಯುಕ್ತ ಕಲಿನಿಗ್ರಾಡ್ ಪ್ರದೇಶದ ವಿಶ್ವವಿದ್ಯಾಲಯದಲ್ಲಿ ನಡೆದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪುಟಿನ್, ಮೋದಿ ನಾಯಕತ್ವದಲ್ಲಿ ಭಾರತ ಅಭಿವೃದ್ಧಿ ಹೊಂದುತ್ತಿದೆ ಎಂದರು. ಪ್ರಸ್ತುತ ಪ್ರಧಾನಮಂತ್ರಿಯ ನಾಯಕತ್ವದ ಗುಣಗಳಿಂದಾಗಿ ಭಾರತ ವಿಶ್ವದಲ್ಲೇ ಅತ್ಯಧಿಕ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ದರವನ್ನ ಹೊಂದಿದೆ ಎಂದು ಪುಟಿನ್ ರವರು ಶ್ಲಾಘಿಸಿದ್ದಾರೆ. ರಷ್ಯಾ ಮೂಲದ ಮಾಧ್ಯಮ ನೆಟ್ವರ್ಕ್ ರಷ್ಯಾ ಟುಡೇ ವರದಿ ಮಾಡಿದೆ. ಭಾರತವು ವಿಶ್ವದಲ್ಲೇ ಅತ್ಯಧಿಕ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ದರವನ್ನ ಹೊಂದಿದೆ ಮತ್ತು ಅದು ಕೂಡ ಪ್ರಸ್ತುತ ಪ್ರಧಾನಮಂತ್ರಿಯ ನಾಯಕತ್ವದ ಗುಣಗಳಿಂದಾಗಿ ಅವರ ನಾಯಕತ್ವದಲ್ಲಿ ಭಾರತವು ಇಂತಹ ವೇಗವನ್ನ ತಲುಪಿತು ಎಂದು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೋಗಲಿದ್ದಾರೆ. ಮತ್ತು ಮೋದಿ ಅವರ ನೀತಿಗಳನ್ನ ಮೆಚ್ಚಿದ ಪುಟಿನ್ ಭಾರತ ಮತ್ತು ರಷ್ಯಾ ನಡುವೆ ನಿರಂತರವಾಗಿ ಬೆಳೆಯುತ್ತಿರುವ ಸಂಬಂಧಗಳ ಬಗ್ಗೆ ಮಾತನಾಡಿದ್ದಾರೆ. ಭಾರತ ಮತ್ತು ರಷ್ಯಾ ನಡುವೆ ಬೆಳೆಯುತ್ತಿರುವ ನಿಕಟತೆ ಮತ್ತು ಬಲವಾದ ಬಾಂಧವ್ಯಕ್ಕೆ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರದ ನೀತಿಗಳು ಕಾರಣ ಎಂದು ಹೇಳಿದ್ದಾರೆ. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಭಾರತವು ಅಭಿವೃದ್ಧಿಯ ಮಹತ್ತರವಾದ ಪ್ರಗತಿಯನ್ನ ಸಾಧಿಸ್ತಾ ಇದೆ. ರಷ್ಯಾ ತನ್ನ ದೇಶೀಯ ಕೈಗಾರಿಕೆಗಳ ಬೆಳವಣಿಗೆಯನ್ನ ಉತ್ತೇಜಿಸುವಲ್ಲಿ ಭಾರತದಂತಹ ಪಾಲುದಾರರ ಯಶಸ್ಸಿನ ಕಥೆಗಳನ್ನು ಅನುಸರಿಸಬಹುದು ಎಂದು ಅವರು ಹೇಳಿದ್ದಾರೆ. ರಷ್ಯಾ ಅಧ್ಯಕ್ಷರು ಮೋದಿ ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನ ಶ್ಲಾಘಿಸಿದ್ರು ಮತ್ತು ಇದು ಭಾರತೀಯ ಆರ್ಥಿಕತೆಯ ಮೇಲೆ ನಿಜವಾಗಿಯೂ ಪರಿಣಾಮವನ್ನ ಬೀರಿದೆ ಎಂದು ಹೇಳಿದ್ದಾರೆ.